ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ನಿಮಗೆ ಗೊತ್ತಾಗಲ್ಲ ಬಿಡಿ ಸರ್. ನಾವು ಈ ಮಾತನ್ನು ಅವಾಗವಾಗ ಕೇಳ್ತಾನೆ ಇರ್ತೀವಿ. ಹಾಗೆ ನನಗೂ ಈ ಥರ ಬೇಕಾದಷ್ಟು ಸರ್ತಿ ಆಗಿದೆ. ನಿಮಗೆ ಗೊತ್ತಾಗಲ್ಲ ಬಿಡಿ ಸರ್ ಅನ್ನೋ ಮಾತನ್ನು ನಾನು ಸುಮಾರು ಸರ್ತಿ ಕೇಳಿದ್ದೀನಿ. ಚಿಕ್ಕ ಹುಡುಗನಾಗಿದ್ದಾಗ ಹಾಕ್ತಾ ಇರೋ ಪ್ರಶ್ನೆಗಳಿಂದ ಹಿಡಿದು ಇವತ್ತಿನ ದಿನವರೆಗೂ ಅವಾಗವಾಗ ಕೇಳಿಸ್ತಾನೆ ಇರುತ್ತೆ ಈ ಮಾತು. ನನ್ನ ಪ್ರಕಾರ ಎಲ್ರಿಗೂ ಹೀಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಯಾವುದೋ ಒಂದು ದಿನ ಗೌರ್ಮೆಂಟ್ ಆಫೀಸಲ್ಲಿ ಏನೋ ಕೆಲಸ ಮಾಡೋದಕ್ಕೆ ಸೊರಬ ತಾಲೂಕು ಆಫೀಸಿಗೆ ಹೋಗಿದ್ವಿ, ನಾನು ನಮ್ಮಣ್ಣ. ಯಾವುದೋ ಒಂದು ವಿಚಾರಕ್ಕೆ ದುಡ್ಡು ಕೊಡಬೇಕಾಗಿ ಬಂತು ಅಂತ ಕಾಣುತ್ತೆ. ನಾನು ಕೇಳಿದೆ, ಸರ್ಕಾರಿ ಆಫೀಸ್ನಲ್ಲಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡೇ ಕೊಡಬೇಕು? ಆವಾಗಿಂದ ಶುರುವಾಗಿದೆ, ನಿಂಗೆ ಗೊತ್ತಾಗಲ್ಲ ಬಿಡೋ ಅಂತ ಒಂದು ಹಾರಿಕೆ ಉತ್ತರ ಬಂತು. ಆವಾಗೆಲ್ಲ ನಾವು ಚಿಕ್ಕವರು, ಮುಂದೆ ಬೆಳೆದು ದೊಡ್ಡವರಾದ ಮೇಲೆ ನಮಗೇನಾದರೂ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೆ. ಮುಂದೆ ಕಾಲೇಜಿಗೆ ಹೋಗಿ ಡಿಗ್ರಿ ಎಲ್ಲ ಸಿಕ್ಕು ಒಂದಿನ ಹೀಗೆ ನನ್ನ ಕ್ಲಾಸ್ಮೇಟ್ ಹತ್ರ ಮಾತಾಡ್ತಾ ಅವನ ಹೆಸರು ಶ್ರೀಕಾಂತ ಅಂತ, ನಾವು ಯಾಕೆ ಈ ಥರ ರಾಜಕಾರಣಿಗಳಾಗಬಾರ್ದು? ಈ ನಮ್ಮ ತಾಲೂಕಿನ MLA ಆದರೆ ಹೇಗೆ? ಅಕಸ್ಮಾತ್ ಆಗೋದು ಅಂದರೆ ಹೇಗಾಗ್ಬೋದು ಅಂತ ಸುಮ್ಮನೆ ಒಂದು ಪ್ರಶ್ನೆ ಹಾಕಿದಾಗ ಶ್ರೀಕಾಂತನೂ ಅದೇ ಮಾತು ಹೇಳ್ದೆ, ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ. ಅಂದರೆ ನಾವು ಕೇಳೋ ಪ್ರಶ್ನೆ ಎಷ್ಟು ಸುಲಭವಾದಾದರೂ ಕೂಡ ಅದಕ್ಕೆಲ್ಲ ಉತ್ತರ ನಿನಗೆ ಗೊತ್ತಾಗಲ್ಲ, ನಿಂಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ನೀವು ಕೇಳಿರೋ ಪ್ರಶ್ನೆಗೆ ಕಂಪ್ಲೀಟ್ಲಿ ಒಂದು ಸೀಲಿಂಗ್ ಇಟ್ಟ ಹಾಗೆ, ಒಂದು ದೊಡ್ಡ ಚಪ್ಪಡಿ ಕಲ್ಲನ್ನು ನಿಮ್ಮ ಪ್ರಶ್ನೆ ಮೇಲೆ ಮಗ್ಚಾಕಿಟ್ಟ ಹಾಗೆ. ಮತ್ತೊಂದು ಉದಾಹರಣೆ, ಮದುವೆ ಆದಾಗ ನಮಗೆ ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಪೇಪರ್ ಬೇಕಾಗಿತ್ತು. ಯಾಕಂದರೆ ವೀಸಾ ಅದು ಇದು ತರಾತುರಿಯಿಂದ ಓಡಾಡ್ತಾಯಿದ್ವಿ. ಮದುವೆ ಮಂಟಪದಿಂದ ನೇರವಾಗಿ ಶಿವಮೊಗ್ಗ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿ ಎಲ್ಲ ಕೊಡಬೇಕಾದ ಪ್ರೂಫು ಇದನ್ನೆಲ್ಲ ಕೊಟ್ಟ ಮೇಲೂ ಕೂಡ ಅವರು ₹500 ಲಂಚ ಕೇಳಿದ ವಿಚಾರ ಅಂತ ನಂಗೆ ನೆನಪು. ಆವಾಗ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇದೇ ಮಾತು, ನಿಂಗೆ ಗೊತ್ತಾಗಲ್ಲ ಬಿಡೋ, ₹500 ತಾನೇ ಕೊಟ್ಟರೆ ಆಯಿತು ಅಂತ ನಮ್ಮಣ್ಣ ಕೊಟ್ಟ ಹಾಗೆ. ಯಾವಾಗ ಈ ಥರ ಏನೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಮಾತ್ರ ಒಂದೇ, ನಿಂಗೆ ಗೊತ್ತಾಗಲ್ಲ ಬಿಡೋ ಅಂತ. ನಾನು ಈಗೂ ಕೂಡ ಭಾರತಕ್ಕೆ ಹೋದಾಗ ಹೀಗೆ ಪ್ರಶ್ನೆ ಮಾಡ್ತಾನೇ ಇರ್ತೀನಿ. ಪ್ರತಿಯೊಂದಕ್ಕೂ ಕೂಡ ನನಗೆ ಒಂದೇ ಹಾರಿಕೆ ಉತ್ತರ ಸಿಗತ್ತೆ. ಇಲ್ಲ, ನಾವಿದಕ್ಕೆಲ್ಲ ಅಡ್ಜಸ್ಟ್ ಆಗಿ ಹೋಗಿದ್ದೀವಿ, ನೀನು ಯಾರು, ಎಲ್ಲಿಂದನೋ ಬಂದು ಏನೋ ಪ್ರಶ್ನೆ ಕೇಳೋನು, ಅಥವಾ ನಮ್ಮ ವ್ಯವಸ್ಥೆ ಹೀಗಿದೆ, ಅದನ್ನು ದಯವಿಟ್ಟು ಪ್ರಶ್ನಿಸಿ ನಮಗೆಲ್ಲ ಮುಜುಗರ ಮಾಡಬೇಡ, ಅಥವಾ ನಿನ್ನ ಅಥಾರಿಟಿ ಏನಿದ್ರು ನಿನ್ನ ಹತ್ರನೇ ಇರಲಿ, ಇಲ್ಲಿ ನಿಂದು ಏನೂ ನಡೆಯಲ್ಲ, ಬೇಳೆಕಾಳು ಏನೂ ಬೇಯಲ್ಲ ಅನ್ನೋ ರೀತಿಯಲ್ಲಿ ಒಂದೇ ಮಾತಿನಲ್ಲಿ ನಮ್ಮ ಒಂದು ಕ್ಯೂರಿಯಾಸಿಟಿ ಅಥವಾ ಎಂಥೂಸಿಯಾಸಮ್ ಅಥವಾ ಒಂದು ಅಬ್ಸರ್ವೇಷನ್ ಅಥವಾ ಒಂದು ಸರಳವಾದ ಒಂದು ಮುಗ್ಧವಾದ ಕ್ವಶ್ಚನ್ ಇದ್ದರೂ ಕೂಡ ಅದನ್ನೆಲ್ಲ ತಳ್ಳಿ ಹಾಕಿಬಿಡ್ತಾರೆ. ನಿಮಗೆ ಗೊತ್ತಾಗಲ್ಲ ಬಿಡಿ, ನಿಂಗೆ ಗೊತ್ತಾಗಲ್ಲ. ಅಂದರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಸಮಥಿಂಗ್ ದಟ್ ಯು ಡೋಂಟ್ ನೋ ಅಂತ ಅಲ್ಲ, ಯು ಮೇ ನೋ, ಅಥವಾ ಅದನ್ನ ಇಂಟರ್ಪ್ರಿಟ್ ಮಾಡೋಕ್ಕೆ ಬರೋಲ್ಲ ಅಂತನೋ, ಅಥವಾ ನಿಮಗೆ ಗೊತ್ತಾಗಲ್ಲ ಅಂದರೆ ನಿಮ್ಗೆ ಯಾವಾಗಲೂ ಗೊತ್ತೇ ಆಗೋದಿಲ್ಲ, ನಿಮ್ಮ ಪ್ರಪಂಚದಲ್ಲಿ ನೀವಿರಿ ಅಂತನೋ, ಅಥವಾ ನಿಮಗೆ ಗೊತ್ತಾಗೋದಿಲ್ಲ. ಇದೆಲ್ಲ ನಿಮ್ಮಿಂದ ಮೀರಿದ ವಿಚಾರಗಳು, ನಿಮಗೆ ತಿಳಿಯದೇ ಇರುವಂಥ ಒಂದು ವಿಚಾರಗಳು, ಅಲ್ಲಿಗೆ ಬಿಟ್ಬಿಡಿ ಅನ್ನೋ ಥರ. ಈ ಥರ ಅನಿಸಿದಾಗ 2 ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಒಂದು, ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋ ತುಮಲುಗಳಿಗೆ ಯಾವತ್ತೂ ಒಂದು ಉತ್ತರ ಅಂತ ಸಿಗೋ ಸಾಧ್ಯತೆಯೇ ಇಲ್ಲ. 2, ನೀವು ಯಾವತ್ತೂ ಬೆಳೆಯೋದೇ ಇಲ್ಲ. ಯಾಕೆಂದರೆ ನಿಮಗೆ ಆ ಉತ್ತರ ಹೇಳೋರು ಒಂದು ಲಾಜಿಕಲಿ ಹೈಯರ್ ಅಥಾರಿಟಿ ಅಥವಾ ಹೈಯರ್ ಸ್ಟೇಟಸಲ್ಲಿರ್ಬೋದು, ಅಥವಾ ಅವ್ರಿಗೆ ಏನೋ ಗೊತ್ತಿದೆ ಅದು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಆ ಸಂದರ್ಭಕ್ಕೆ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಹಾಗೆ ನೀವು ಅದಕ್ಕೆ ತಲೆ ಬಾಗಲೇಬೇಕಾಗತ್ತೆ. ಯಾಕಂದರೆ ಆ ಒಂದು ತುರ್ತಾಗಿ ಆಗಬೇಕಾದ ಕೆಲಸ, ಅರ್ಜೆಂಟಾಗಿ ನಡಿಬೇಕಾದ ವಿಚಾರ, ಎಲ್ಲೋ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಂಡ ಕೈ ಬೆರಳನ್ನು ತಪ್ಪಿಸ್ಕೊಳ್ಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ
ನೀವು ಅದಕ್ಕೆ ತಲೆ ಬಾಗಲೇಬೇಕಾಗತ್ತೆ, ಅವ್ರು ಹೇಳ್ದಂಗೆ ನಡಿಲೇಬೇಕಾಗತ್ತೆ. ಹಾಗಂತ ಅಕಸ್ಮಾತ್ ಆ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನಾನು ಲಂಚ ಕೊಡೋಲ್ಲ ಅಂತ ಹೇಳಿದಾಗ ಅವ್ರು ನನಗೆ ಇನ್ನೊಂದು 2 ವಾರ ಬಿಟ್ಟು ಬನ್ನಿ ಅಂದಿದ್ರೆ ನಾನೇನು ಮಾಡ್ತಿದ್ದೆ? ಅಥವಾ ತಾಲೂಕು ಆಫೀಸ್ನಲ್ಲಿ ನಿಮ್ಮ ಕೆಲಸ ಮಾಡಿಕೊಡಲ್ಲ, ಮುಂದಿನ ವಾರ ಬನ್ನಿ ಅಂತ ಹೇಳಿದರೆ ನಾವು ಏನು ಮಾಡ್ತಿದ್ವಿ? ಯಾಕಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋದಾಗ ನಿಮಗೆ ಅರ್ಧ ದಿನ, 1 ದಿನ ಹೋಗುತ್ತೆ. ಆಗಿನ ಕಾಲದಲ್ಲಿ ದುಡ್ಡು ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಒಂದು ಬಸ್ ಚಾರ್ಜ್ ಹಾಕ್ಕೊಂಡು ಅದು ಇದು ಹಾಕ್ಕೊಂಡು ಹೋದಾಗ ಹೆಂಗಾದ್ರೂ ಮಾಡಿ ಒಂದು ಕೆಲಸ ಆದರೆ ಸಾಕಪ್ಪ ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ಈ ಬರೀ ಲಂಚ ಅನ್ನೋ ವಿಚಾರದಲ್ಲಿ ಅಷ್ಟೇ ಅಲ್ಲ, ಯಾವತ್ತಾದರೂ ಒಂದಿನ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡಿ, ನಾನು ಒಂದು ಗೌರ್ಮೆಂಟು ಆಫೀಸ್ನಲ್ಲಿ ಕೆಲಸ ಮಾಡ್ಬೋದಿತ್ತು, ನಾನು ಒಂದು ಪೊಲಿಟಿಕಲ್ ಪೊಸಿಷನನ್ನು ತಗೊಳ್ಬೋದಿತ್ತು, ಎಲ್ಲೋ ಒಂದು ಚುನಾವಣೆಯನ್ನು ನಾನು ಕೂಡ ಯಾವುದೇ ಒಂದು ಬಿಡಿಗಾಸು ಲಂಚ ಕೊಡದೆ ಯಾವ ಮತದಾರಿಗೂ ಏನು ಕುಮ್ಮಕ್ಕು ಹಾಕದೆ ನಾನು ಗೆಲ್ತೀನಿ ಅನ್ನೋ ನಿಮ್ಗೇನು ಕಾನ್ಸೆಪ್ಟ್ ಬರುತ್ತೆ ಮನಸ್ಸಲ್ಲಿ, ಆ ಮುಗ್ಧವಾದ ಆಲೋಚನೆಗಳು ನೈವಾಗಿ ಕಂಡು ಬರ್ತವೆ. ಯಾರ ಹತ್ರ ಹೇಳಿಬಿಟ್ರೆ ನಕ್ಕು ಬಿಡ್ತಾರೆ. ಯಾಕೆಂದರೆ ಈ ಥರ ಮುಗ್ಧವಾಗಿ ಮಾಡೋ ಆಲೋಚನೆಗಳಿಂದ ನೀವು ಯಾವ MLA ಅಲ್ಲ, MLC ಅಲ್ಲ, ಒಂದು ತಾಲೂಕು ಲೆವೆಲಲ್ಲಿ, ಮಂಡಲ ಲೆವೆಲ್ನಲ್ಲಿ ಒಂದು ಸದಸ್ಯ ಸ್ಥಾನ ಕೂಡ ಗಿಟ್ಟಿಸ್ಕೊಳ್ಳೋಕ್ಕಾಗಲ್ಲ ನಿಮಗೆ. ಯಾಕಂದರೆ ಅದು ನಮಗೆ ಗೊತ್ತಾಗದೇ ಇರೋ ವಿಚಾರ. ಹಾಗಾಗಿ ಈ ಒಂದು ಮುಗ್ಧತೆಯನ್ನು ಬಿಟ್ಟು ಅದರ ಹೊರಗಡೆ ಏನು ಒಂದು ಸಂಕೀರ್ಣವಾದ ವ್ಯವಸ್ಥೆ ಇದೆ ಅದನ್ನು ತಿಳ್ಕೊಂಡು ನಿಮ್ಮಂಥವರು ಒಂದು ತಾಲೂಕು ಅಥವಾ ಒಂದು ಮಂಡಲ ಪಂಚಾಯಿತಿ ಲೆವೆಲ್ನಲ್ಲಿ ಒಂದು ಸದಸ್ಯರಾಗಿ ಏನಾದರೂ ಎಲೆಕ್ಷನ್ ನಿಂತು ಅದರಲ್ಲಿ ಗೆದ್ದರೆ ಆಗ ನಮ್ಮ ಮನಸ್ಸಲ್ಲಾಗೋ ಒಂದು ತಳಮಳ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡಾಗ ನಾವು ನಿಜವಾಗಲೂ ಪ್ರಪಂಚನ ಅರ್ಥ ಮಾಡ್ಕೋತೀವಿ ಅಂತ ಅಂದ್ಕೋಬೇಕಷ್ಟೆ. ಇಲ್ಲ ಅಂದರೆ ನಾವೇ ಒಂದು ಹಾಕಿದ ಒಂದು ಚೌಕಟ್ಟಿನಲ್ಲಿ ಇದ್ಕೊಂಡು ಆರಾಮಾಗಿರೋದಕ್ಕೆ ಸಾಧ್ಯ ಅಷ್ಟೆ. ಮೋಸ್ಟ್ಲಿ ಈ ಎಲ್ಲ ಕಾರಣದಿಂದಲೇ ನಮ್ಮ ಹಾಗೆ ಯೋಚನೆ ಮಾಡೋರು ಭಾರತ ಬಿಟ್ಟು ಅಮೇರಿಕಕ್ಕೆ ಬರ್ತಾರೆ ಅಂತ ಅನಿಸುತ್ತೆ. ಏಕೆಂದರೆ ಕಳೆದ 25 ವರ್ಷದಿಂದ ಒಂದು ವಿಚಾರ ಅಂತೂ ಗ್ಯಾರಂಟಿ ಹೇಳಬಲ್ಲೆ, ನಾವು ಇದುವರೆಗೂ ಯಾರಿಗೂ ಲಂಚ ಕೊಟ್ಟಿಲ್ಲ, ಯಾರಿಂದನೂ ತಗೊಂಡಿಲ್ಲ. ಮೋಸ್ಟ್ಲಿ ಈ ರೀತಿ ಒಂದು ಪ್ಯೂರಿಟಿ ಏನಿದೆ ನಮ್ಮ ಲೆವೆಲ್ನಲ್ಲಿ, ಲಂಚ ಕೊಡೋದು ತಗೊಳ್ಳೋದು ಇಲ್ಲದೇ ಇದ್ದಾಗ ಬದುಕು ತುಂಬ ಸರಳ ಅನಿಸುತ್ತೆ. ಹಾಗಾಗಿ ಕೆಲವೊಂದು ವಿಚಾರ ನಮಗೆ ಗೊತ್ತಾಗದೇ ಇದ್ದರೂ ಪರವಾಗಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ಅಟ್ಲೀಸ್ಟ್ ನಮ್ಮ ಲೆವೆಲ್ನಲ್ಲಿ ನಮ್ಮ ಕೆಲಸಕ್ಕೆ ನಮಗಾಗಬೇಕಾದ ಒಂದು ಅನುಕೂಲಕ್ಕೆ ನಾವು ಯಾರಿಗೂ ಲಂಚ ಕೊಟ್ಟಿಲ್ಲ, ಯಾರಿಂದನೂ ನಾವು ತಗೊಂಡಿಲ್ಲ ಅಂತ ಹೇಳ್ಕೊಳ್ಳೋದೇ ನಮ್ಮ ಸಂತೋಷ. ನೀವೇನಂತೀರಿ?